ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಈ ವಿಡಿಯೋಗೋಸ್ಕರ ಏನು ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರನೇ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಮ್ಮ ಅಮ್ಮ ನೋಡ್ತಾರೆ. ಸೊ ನೋಡಿದಾಗ ಏನಂತಾರೋ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಲ್ಲಿರುವಂಥ ಕೆಲವೊಂದು ವಿಷಯ ನಾನು ಕಾಲ್ ಮಾಡಿ ಹೇಳಿ ಅವ್ರಿಗೆ ಅರ್ಥ ಮಾಡಿಸೋದಕ್ಕಿಂತ ಒಂದು ವಿಡಿಯೋ ಮುಖಾಂತರ ಅವ್ರು ನೋಡಿದಾಗ ಸ್ವಲ್ಪ ಖುಷಿ ಪಡ್ತಾರೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ದೇವಸ್ಥಾನಕ್ಕೆ ಹೋಗಿದ್ವಿ. ನೋಡ್ಬೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ. ಸಾತ್ವಿಕ್ ಸ್ಕೂಲ್ಗೆ ಹೋಗಿದ್ದಾನೆ. ನಾನು ಕೆಲವೊಂದು ವಿಷಯ ನನ್ನ ಅಮ್ಮನ ಬಗ್ಗೆ ಮತ್ತು ನಾನು ರಿಗ್ರೆಟ್ ಮಾಡೋವಂಥ ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಇದೊಂದು ಯೂಟ್ಯೂಬ್ ವಿಡಿಯೋ ಅನ್ನೋಕ್ಕಿಂತ ನನ್ನ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ಕೊಳ್ಳೋವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟು ಒಂದು ವರ್ಡಿಂದನೇ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಹೆಣ್ಮಕ್ಳು ಮೇಯ್ನು ತಂದೆಯಂದಿರ ಜೊತೆ ಬಾಂಡಿಂಗಲ್ಲಿರ್ತಾರೆ ಯಾವಾಗಲೂ. ತಾಯಿಯಂದಿರ ಜೊತೆ ಯಾವಾಗಲೂ ಜಗಳ ಆಡೋದು ಜಾಸ್ತಿ. ನಾನು ಹಾಗೇನೆ. ನಾನು ನಮ್ಮಮ್ಮ ಜೊತೆ ಜಗಳ ಆಡ್ತಾನೇ ಇರ್ತೀನಿ. ನಮ್ಮಮ್ಮ ಬೈಯೋದು, ಹೊಡಿಯೋದು ಇದೆಲ್ಲ ಕಾಮನ್ನು ಎಲ್ಲರ ಮನೆಯಲ್ಲಿ ಇದ್ದಂಗೆ ನಮ್ಮ ಮನೆಯಲ್ಲೂ. ಆದರೆ ನಮ್ಮ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ. ಯಾವಾಗಲೂ ಇದೇ ರೀತಿ ಸ್ಟ್ರಿಕ್ಟ್ ಆಗಿರಬೇಕು ಅಂತ ಹೇಳಿ ಫಾಲೋ ಮಾಡ್ತಾರೆ. ಮತ್ತು ಏನಂತಾರೆ, ತುಂಬ ಡಿಸಿಪ್ಲೈನ್ ಆಗಿರಬೇಕು, ಮನೆಯೆಲ್ಲ ತುಂಬ ನೀಟಾಗಿ ಇಟ್ಕೊಬೇಕು, ಇದಕ್ಕೆಲ್ಲ ತುಂಬಾ ಸ್ಟ್ರಿಕ್ಟಾಗಿರ್ತಾರೆ ಮನೆಯಲ್ಲಿ. ಸೊ ಅದರಿಂದ ನಮ್ಮಮ್ಮನ್ನ ಕಂಡ್ರೆ ನನಗೆ ಸ್ವಲ್ಪ ಕೋಪ. ಫ್ರೀಯಾಗಿರಲ್ಲ, ತುಂಬ ಸ್ಟ್ರಿಕ್ಟಾಗಿರ್ತಾರೆ ಅಂತ ಅಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ನನಗೆ ಕೋಪ ನಮ್ಮಮ್ಮ ಮೇಲೆ. ಹೇಳ್ತಾರಲ್ವಾ, ತಾಯಿ ಬೆಲೆ ಬಂದು ನೀನು ತಾಯಿ ಆಗೋ ತನಕ ನಿನಗೆ ತಾಯಿ ಬೆಲೆ ಗೊತ್ತಾಗಲ್ಲ ಅಂತಾರಲ್ಲ. ಸೊ ಆ ವಿಷಯನೇ ನನ್ನ ಲೈಫಲ್ಲಿ ಈಗ ನಡೆದಿರೋದು. ನಾನು ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ನಮ್ಮಮ್ಮ ಏನಾದರೂ ತಪ್ಪು ಮಾಡಿದ್ರೆ ಸಾಕು ಹೊಡಿತಾರೆ, ಮುದ್ದು ಮಾಡಿ ಹೇಳೋದಿಲ್ಲ, ನನಗೆ ತಿದ್ದೋದಿಲ್ಲ, ಮಾತಕ್ಕೆ ಮುಂಚೆ ಹೊಡಿತಾರೆ, ಬೈತಾರೆ, ಹಿಂಗಂತ ಎಲ್ಲ ಹೇಳಿ ತುಂಬ ಕೋಪ ಮಾಡ್ಕೋತಾ ಇದ್ದೆ. ಒಂದು ಪಾಯಿಂಟ್ ಆಫ್ ಟೈಮ್ ನಾನು ತಾಯಿಯಾಗಿ ನನ್ನ ಮಗನ್ನ ನಾನು ತಪ್ಪು ಮಾಡಬೇಕಾದ್ರೆ ಹೊಡಿಯೋದಾಗಿರ್ಬೋದು, ಬೈಯೋದಾಗಿರ್ಬೋದು ಎಲ್ಲ ಮಾಡಿದ್ರೆ ನಮ್ಮಮ್ಮ ಮಾಡಿದ್ದು ಕರೆಕ್ಟೇ ಅಲ್ವಾ? ಯೂಶ್ವಲಿ ಎಲ್ಲರೂ ಮಕ್ಕಳು ತಪ್ಪು ಮಾಡಿದ್ರೆ ಇದೇ ರೀತಿ ಅನಿಸುತ್ತಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ. ಆಗ ಅನ್ನಿಸ್ಲಿಲ್ಲ, ಆ ಕೋಪ ಬರ್ತಾಯಿತ್ತು. ಇವಾಗ ರಿಗ್ರೆಟ್ ಆಗ್ತಾ ಇದ್ದೀನಿ. ಸೊ ನನ್ನ ಖುಷಿಗೋಸ್ಕರ ನಾನು ಲವ್ ಮ್ಯಾರೇಜ್ ಆಗಿ ಬಂದಮೇಲೆ ನಮ್ಮ ಅಮ್ಮ ಅಪ್ಪನಿಗೆ ತುಂಬಾ ನೋವು ಕೊಟ್ಟಿದ್ದೀನಿ. ಅವರು ನನ್ನ ಮದುವೆ ಬಗ್ಗೆ ತುಂಬಾ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ರು. ಬಟ್ ನಾನು ಅವ್ರ ಆಸೆನೆಲ್ಲ ಮಣ್ಪಾಲು ಮಾಡಿಬಿಟ್ಟೆ. ನಾನು ಖುಷಿಯಾಗಿದ್ದೀನಿ, ಆರಾಮಾಗಿದ್ದೀನಿ, ರಾಣಿ ಥರ ಇದ್ದೀನಿ ಮನೆಯಲ್ಲಿ. ಅದೆಲ್ಲ ಬಿಟ್ಟರು ನನ್ನ ತಂದೆ ತಾಯಿ ನನ್ನ ಮನೆಗೆ ಬರಲ್ಲ, ನಾನು ನನ್ನ ತಂದೆ ತಾಯಿ ಮನೆಗೆ, ತವ್ರ ಮನೆಗೆ ಹೋಗೋಕ್ಕಾಗ್ತಿಲ್ಲ ಅನ್ನೋ ಒಂದು ಬೇಜಾರು ಇದ್ದೇ ಇರುತ್ತೆ. ಸೊ ತುಂಬ ಜನ ಕೇಳ್ತಾರೆ, ಬೇಕಾಗಿನೇ ಕೇಳ್ತಾರೆ, ಸುಮ್ಮನೆ ಏನೋ ನನ್ನ ಬಾಯಲ್ಲಿ ಏನು ಬರುತ್ತೆ ಕೇಳೋಣ ಅಂತಂದ್ಬಿಟ್ಟು ಕೇಳ್ತಾರೆ. ನಿಮ್ಮಮ್ಮನ ಮನೆಗೆ ಹೋಗಿದ್ಯಂತೆ, ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಮನೆಗೆ ಬಂದಿದ್ರಂತೆ ಅಂತ. ನೋಡಿ, ನಮ್ಮಪ್ಪ ನಮ್ಮಮ್ಮ ನಮ್ಮ ಮನೆಗೆ ಬರೋದಾಗಿರ್ಬೋದು, ನಾನು ನಮ್ಮಪ್ಪ ನಮ್ಮಮ್ಮ ಮನೆಗೆ ಹೋಗೋದಾಗಿರ್ಬೋದು, ಇದೆಲ್ಲ ನಮ್ಮ ಪರ್ಸ್ನಲ್. ಓಕೆ ಏನೋ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಂತಲೇ ಇಟ್ಕೊಳ್ಳಿ. ಹೋಗ್ತೀಯಾ, ನಿಮ್ಮಮ್ಮ ನಿಮ್ಮಪ್ಪ ಮನೆಗೆ ಹೋಗ್ತಾ ಇದೆಯಾ, ಅವ್ರು ನಿಮ್ಮ ಮನೆಗೆ ಬರ್ತಾ ಇದ್ದಾರಾ ಅಂತ ಕೇಳೋ ಕ್ವೆಶ್ಚನ್ ಬೇರೆ, ಹೋಗ್ತಾ ಇದೆಯಂತೆ ಅವರು ಬರ್ತಾ ಇದ್ದಾರಂತೆ ಅಂತ ಕೇಳೋ ಕ್ವೆಶ್ಚನ್ ಬೇರೆ ಅಲ್ವಾ? ನನಗೆ ಕೆಲವರು ಈ ರೀತಿ ಕೇಳಬೇಕಾದ್ರೆ ಬೇಜಾರಾಗುತ್ತೆ. ಬಟ್ ನನ್ನಿಂದ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ನನಗೆ ಮುಖ ಕೊಡ್ದಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿ ಸೈಲೆಂಟ್ ಆಗೋಗ್ತೀನಿ.
ಸೊ ಈಗ ಅವ್ರ ವಿಷಯ ಎಲ್ಲ ಏನಕ್ಕೆ ಬಿಡಿ. ನನ್ನ ತಾಯಿ ತುಂಬಾ ಬೇಜಾರು ಮಾಡಿದ್ದೀನಿ ನಮ್ಮಮ್ಮನಿಗೆ. ಯಾಕೋ ಗೊತ್ತಿಲ್ಲ, ಇವತ್ತು ಫುಲ್ಲು ಒಂದು ರೀತಿ ಬೇಜಾರಾಗ್ತಾಯಿತ್ತು. ನನ್ನ ತಾಯಿ ಜೊತೆ ನಾನು 1 ಮಂತಿಂದ ಮಾತಾಡಿರಲಿಲ್ಲ. ಸೊ ಈಗ ಮಾತಾಡ್ತಾ ಇದ್ದೀನಿ, ಸ್ವಲ್ಪನೇ ಮಾತಾಡಿಸ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಅಮ್ಮ ಮಕ್ಕಳ ಮಧ್ಯೆ ಇರೋವಂಥ ಕೋಪನೇ. ನಾನು ತುಂಬಾ ಎಮೋಷ್ನಲ್ಲು. ಸಾಂಗ್ಸ್ ನಾಳೆ ಬಂದು ಮದರ್ಸ್ ಡೇ ಇದೆ ಅಲ್ಲ, ಸೊ ಅದ್ರ ಬಗ್ಗೆ ವಿಡಿಯೋಸ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಂಗೆ ಯಾಕೋ ಹೇಳ್ಕೊಳಕ್ಕಾಗಲಿಲ್ಲ, ಫುಲ್ ಎಮೋಷ್ನಲ್ ಆಗ್ತಾಯಿತ್ತು. ಅಮ್ಮ ಐ ಆಮ್ ವೆರಿ ಸಾರಿ, ನೀನು ಬೈತೀಯಲ್ಲ ಅದಕ್ಕೆ ನನಗೆ ಕೋಪ ಬರೋದು. ಸೊ ನಾನು ನನ್ನ ಮಗನ್ನ ಬೈತೀನಿ, ಹಂಗೆ ಅವ್ನು ನನ್ನ ಮೇಲೆ ಕೋಪ ಮಾಡ್ಕೋತಾನಲ್ವ, ಹಂಗಂತ ಅವ್ನು ನನ್ನ ಜೊತೆ ಮಾತಾಡದೇ ಇದ್ದರೆ ನನಗೆ ಎಷ್ಟು ಬೇಜಾರಾಗುತ್ತೋ, ನಾನು ನಿನ್ನ ಜೊತೆ ಮಾತಾಡದೇ ಇದ್ದರೆ ನಿನಗೂ ಅಷ್ಟೇ ಬೇಜಾರಾಗುತ್ತಲ್ಲ. ಸೊ ಸಾರಿ. ನೀನು ಕೋಪದಲ್ಲಿ ಏನಾದರೂ ಒಂದು ಅಂತೀಯ, ನಾನು ಕೋಪದಲ್ಲಿ ಏನಾದರೂ ಒಂದು ಅಂತೀನಿ. ನಿನಗೆ ಎಷ್ಟು ಅವಮಾನ ಮಾಡಿದ್ದೀನಿ ನಾನು. ನಾನು ಲವ್ ಮ್ಯಾರೇಜ್ ಆಗಿ ಬಂದಾಗ ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮಮ್ಮನಿಗೆ ಅಂದಿದ್ರು, ನಿನ್ನಿಂದನೇ ಅವಳು ಹಾಳಾಗಿದ್ದು ಎಲ್ಲ. ಆಲ್ಮೋಸ್ಟ್ ನಾನು ತುಂಬ ಚೆನ್ನಾಗಿ ಕೇಳಿದ್ದೀನಿ. ನನ್ನ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಆಗಿರೋರು ಅಷ್ಟೇ. ಅವ್ರೇನಾದರೂ ಮನೇನ ಬಿಟ್ಟು ಮದುವೆ ಆದಾಗ ಎಲ್ಲರೂ ಅವ್ರ ಅಮ್ಮಂದಿರ ಮೇಲೇ ಹೇಳ್ತಾರೆ. ಬಟ್ ನಮ್ಮಮ್ಮನಿಗೂ ಹಾಗೆ ಆಯಿತು. ತುಂಬ ಜನ ರಿಲೇಟಿವ್ಸ್ ದೂರ ಆಗಿದ್ದಾರೆ, ತುಂಬ ಜನ ಫ್ರೆಂಡ್ಸ್ ದೂರ ಆಗಿದ್ದಾರೆ ನಮ್ಮನಿಗೆ ನನ್ನಿಂದ. ನಮ್ಮಮ್ಮ ಫಸ್ಟ್ ಕೆಲಸಕ್ಕೆಲ್ಲ ಹೋಗ್ತಾಯಿದ್ರು, ತುಂಬ ಜನ ಫ್ರೆಂಡ್ಸ್ ಇದ್ದರು, ರಿಲೇಟಿವ್ಸ್ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಇವಾಗ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ನಮ್ಮಮ್ಮನ. ಅದು ಒಂದೊಂದು ಸರಿ ನನ್ನ ಜೊತೆ ಶೇರ್ ಮಾಡ್ಕೋತಾರೆ ಕೂಡ, ಬಟ್ ಅದೆಲ್ಲ ಬೇಜಾರಾಗುತ್ತೆ, ಎಲ್ಲ ನನ್ನಿಂದನೇ ಅಲ್ವಾ. ಅದು ನಾನು ತುಂಬಾ ರಿಗ್ರೆಟ್ ಮಾಡೋ ಅಂಥ ವಿಷಯ ಏನಪ್ಪ ಅಂತಂದರೆ, ನಾನು ನನ್ನ ತವರಿಗೆ ಹೋಗಲ್ಲ. ಅವರು ನನ್ನನ್ನು ನೋಡೋಕ್ಕೆ, ನನ್ನ ಮಗನ್ನ ನೋಡೋಕ್ಕೆ ಇಲ್ಲಿ ಬರಲ್ಲ. ನಾನು ತಾಯಿ ಆದಂಥ ಸಂದರ್ಭದಲ್ಲಿ ನಾನು ಹಾಸ್ಪಿಟಲಲ್ಲಿ ಇರಬೇಕಾದ್ರೂ ಕೋವಿಡ್ ಇದ್ದಿದ್ದರಿಂದ ನಮ್ಮಪ್ಪ ನಮ್ಮಮ್ಮ ಬರೋಕ್ಕಾಗಲಿಲ್ಲ. ನನ್ನ ಮನೆಗೆ ಬರಲ್ಲ ಅಂತ ಅವರೇ ಹೇಳಿದರು. ಮನೆಗೆ ಬರಲ್ಲ, ಹಾಸ್ಪಿಟಲಲ್ಲಿ ಇರಬೇಕಾದ್ರೆ ಬರ್ತೀನಿ ನಾನು ಅಂತ. ಕೋವಿಡ್ ಇದ್ದ ಕಾರಣದಿಂದ ಆಗ ಮತ್ತೆ ನಮ್ಮ ಜೊತೆನಲ್ಲಿದ್ದರು, ನೋಡಿಕೊಂಡ್ರು. ಅದಕ್ಕೆ ಅಮ್ಮ ಅಪ್ಪ ಆವಾಗಲೂ ಬಂದೇನು ನನ್ನ ಜೊತೆ ಇರಲಿಲ್ಲ. ಅದನ್ನು ತುಂಬ ಮಿಸ್ ಮಾಡ್ಕೋತೀನಿ. ನಾನೊಂದು ತಾಯಿ ಆದಾಗ ನನ್ನ ಜೊತೆ ನನ್ನ ತಾಯಿ ಇರಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಮತ್ತು ಈಗ ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ, ನಾನು ತುಂಬ ವಿಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಸಮ್ಮರ್ ಹಾಲಿಡೇಸ್ ಬಂದಾಗ ಎಲ್ಲರೂ ಅಜ್ಜಿ ಮನೆಗೆ ಹೋಗಬೇಕು ಅಂತ ಹೇಳಿ ತುಂಬ ಆಸೆ ಬೀಳ್ತಾರಲ್ಲ. ಸೊ ನನ್ನ ಮಗ ಆ ರೀತಿ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಏನಕ್ಕೆ ಅವ್ನು ಚಿಕ್ಕ ವಯಸ್ಸಲ್ಲೇ ಸ್ಕೂಲ್ಗೂ ಕಳಿಸ್ತೀಯಾ, ಸಮ್ಮರ್ ಕ್ಲಾಸ್ಗೂ ಕಳಿಸ್ತೀಯಾ ಅಂತ. ಬಟ್ ಬೇರೆ ಆಪ್ಷನ್ನೇ ಇಲ್ಲ. ಅದಕ್ಕೋಸ್ಕರನೇ ಹಾಗೆ ಇನ್ನೂ ಎಷ್ಟು ವರ್ಷ ಇದೇ ರೀತಿ ದೂರ ಇರಬೇಕು ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲರೂ ಒಂದಾಗಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಮದುವೆ ಆದಮೇಲೆನೂ ಅಷ್ಟೇ ನಮ್ಮಮ್ಮ ನಾನು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆದರೆ ಕಚಾಡೋದು, ಒಬ್ಬರನ್ನೊಬ್ಬರು ಜಗಳ ಆಡೋದು ಇದೆಲ್ಲ ಇವಾಗಲೂ ಇದೆ. ಕೋಪ ಇದೆ. ಆದರೆ ತುಂಬ ಜನ ಹೇಳ್ತಾರೆ ಕೋಪ ಜಗಳ ಇರೋ ಕಡೆನೇ ಪ್ರೀತಿ ಜಾಸ್ತಿ ಇರೋದು ಅಂತ. ಆ ಕೋಪದ ಮುಂದೆ ಪ್ರೀತಿ ಗೊತ್ತಾಗಲ್ವಲ್ಲ. ನನಗೆ ಪ್ರೀತಿ ಗೊತ್ತಾಗಲಿಲ್ಲ. ಒಂದು ತಾಯಿಗೆ 2 ಮಕ್ಕಳಿದ್ರೆ ಯಾರನ್ನೂ ಬೇರೆ ಮಾಡಿ ನೋಡಲ್ಲ, ಎಲ್ಲರೂ ಒಂದೇ. ಬಟ್ ನನ್ನ ಮೈಂಡಲ್ಲಿ ಹಂಗಿರಲಿಲ್ಲ. ನಾನು ದೊಡ್ಡವಳು, ನನ್ನ ಅಷ್ಟು ಕೇರ್ ಮಾಡ್ತಿಲ್ಲ, ಚಿಕ್ಕವನು ಅವನನ್ನೇ ಕೇರ್ ಮಾಡ್ತಾರೆ, ನನ್ನನ್ನು ಮಾಡಲ್ಲ ಅನ್ನೋದಿತ್ತು ನನ್ನ ಮೈಂಡಲ್ಲಿ. ಇಬ್ಬರನ್ನೂ ಸಮವಾಗೇ ನೋಡ್ತಾರೆ. ಬಟ್ ಅದು ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಅರ್ಥ ಮಾಡ್ಕೊಂಡೇ ಇದ್ದಿದ್ದರಿಂದ ಕೆಲವೊಂದು ವಿಷಯಗಳು ಅನುಭವಿಸ್ತಾ ಇದ್ದೀನಿ. ತಾಯಿ ದೇವ್ರು ಸ್ಕೂಲಲ್ಲೆಲ್ಲ ಅದನ್ನೇ ಓದ್ಕೋತಾ ಕೂಡ ಬಂದಿದ್ದೀವಿ. ತಾಯಿ ದೇವರು, ಮನೆ ಮೊದಲನೆಯ ಪಾಠಶಾಲೆ ಎಲ್ಲ ಕೇಳ್ಕೊಂಡು ಬಂದಿದ್ವಿ.
ಆದ್ರೂ ಆ ಅಡಲ್ಟ್ ವಯಸ್ಸಲ್ಲಿ ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ನಾನು ಏನು ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಅಂತಂದರೆ, ತಂದೆ ತಾಯಿ ಮಾತು ಕೇಳಿ. ನೀವು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಒಪ್ಪಿಸಿ ಮದುವೆ ಆಗಿ. ನಾನು ಮದುವೆ ಆಗೋದ್ರ ಬಗ್ಗೆ, ನೀವು ಚೂಸ್ ಮಾಡ್ಕೊಳ್ಳೋ ಪಾರ್ಟ್ನರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ತಂದೆ ತಾಯಿಯರಿಗೆ ಬೇಜಾರು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನಾನು ತುಂಬಾ ಬೇಜಾರು ಮಾಡಿಬಿಟ್ಟಿದ್ದೀನಿ ನನ್ನ ತಂದೆ ತಾಯಿಗೆ. ನಾನು ಈ ವಿಡಿಯೋ ಹಾಕೋದು ನನ್ನ ರಿಲೇಟಿವ್ಸ್ ಎಲ್ಲ ತುಂಬ ಜನ ನೋಡ್ತಾರೆ. ನೋಡಿ, ನಮ್ಮಮ್ಮ ಹತ್ರ ಹೋಗ್ಬಿಟ್ಟು ನಿಮ್ಮ ಮಗಳನ್ನ ಮನೆಗೆ ಕರ್ಕೊಳ್ಳಿ, ಯಾರೂ ಮಾಡದೇ ಇರೋಂಥ ತಪ್ಪು ನಿಮ್ಮ ಮಗಳು ಮಾಡಿದ್ದಾಳ ಅಂತ ನೀವೆಲ್ಲ ಏನು ಹೇಳೋಕೆ ಹೋಗಬೇಡಿ. ನೀವೆಲ್ಲ ಆ ಥರ ಹೇಳ್ದಾಗ್ಲೇ ಇವರು ಇಂಡೈರೆಕ್ಟಾಗಿ ಹೇಳ್ತಿದ್ದಾರೇನೋ, ಕರ್ಕೊಂಬಾರ್ದು ಅನ್ನೋ ರೀತಿ ಹೇಳ್ತಿದ್ದಾರೇನೋ ಅಂತಂದ್ಬಿಟ್ಟು ಅವ್ರ ಮನಸ್ಸಿಗೆ ಅನಿಸುತ್ತೆ. ನೀವೇನು ಹೇಳೋಕೆ ಹೋಗಬೇಡಿ. ಅವ್ರ ಮಗಳನ್ನ ಅವ್ರು ಯಾವಾಗ ಮನೆಗೆ ಕರಿಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ? ನೀವು ನನ್ನ ಬಗ್ಗೆ ಮಾತಾಡಿದಾಗ ಅವ್ರು ಎಷ್ಟು ನೋವು ತಿಂತಾರೆ ಅನ್ನೋದು ಅವ್ರಿಗೆ ಗೊತ್ತು, ನನಗೆ ಗೊತ್ತು. ನಿಮಗೆ ಗೊತ್ತಾಗುತ್ತಾ? ನೀವು ಒಳ್ಳೆ ರೀತಿಯಿಂದನೇ ಹೇಳ್ಬೋದು, ಆದರೆ ಅವ್ರು ಎಷ್ಟು ಬೇಜಾರು ಬೀಳ್ತಾರೆ ಅಂತ ಗೊತ್ತಾ? ಸೊ ನಾನಿದು ಏನೋ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ನಾನು ಯಾವುದೇ ಒಂದು ನೆಗೆಟಿವ್ ರೀತಿ ಥರ ಹೇಳ್ತಾ ಇಲ್ಲ. ನಾನು ಹೆಂಗೆ ಅನ್ನೋದು ನಿಮಗೆ ಗೊತ್ತು, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಂದ ತುಂಬ ಜನರ ಹತ್ರ ನಾವು ಮಾತು ಕೇಳಿದ್ದಾರೆ. ಸೊ ಮಾತಾಡಿರೋರು ನಾನು ಯಾವಾಗ ಕೆಳಗೆ ಬೀಳ್ತೀನಿ ಅಂತ ಕಾಯ್ತಾ ಇದ್ದಾರೆ. ನಾನು ಚೆನ್ನಾಗೇ ಇದ್ದೀನಿ, ಆರಾಮಾಗಿದ್ದೀನಿ, ರಾಣಿ ಥರ ಇದ್ದೀನಿ. ನಾನಿಲ್ಲಿ ಮಗು ಆದಾಗ ನನ್ನ ಜೊತೆ ನಮ್ಮ ಅತ್ತೆ ಒಂದು 1 ಮಂತ್ ಇದ್ದರು, ಆಮೇಲೆ ಹೋಗ್ಬಿಟ್ರು. ಅದಾದಮೇಲೆ ನಾನೇ ಪಾಪುನೆಲ್ಲ ನೋಡ್ಕೋತಾ ಇದ್ದಿದ್ದಲ್ವ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಪಾಪುನ ನೋಡಿಕೊಂಡು ನಮ್ಗೆ ತುಂಬ ಕಷ್ಟ ಆಗ್ತಾ ಇರೋದು. ನಿಜವಾಗ್ಲೂ ತುಂಬ ಕಷ್ಟ. ಮಕ್ಕಳು ನೋಡ್ಕೊಳ್ಳೋದು ಅನ್ನೋದು ಸುಮ್ಮನೆ ವಿಷಯ ಅಲ್ಲ. ಹಾಗೆ ನಮ್ಮಮ್ಮನಿಗೂ ಅಷ್ಟೇ. ನಮ್ಮಮ್ಮಗೆ ಅಂದರೆ ನನಗೆ ಅಜ್ಜಿ ಇಲ್ಲ, ನಮ್ಮಮ್ಮಗೆ ಅತ್ತೆ ಇಲ್ಲ, ನಮ್ಮಮ್ಮ ಒಬ್ಬರೇ. ನಾನಾದ್ಮೇಲೆ ಇನ್ನೊಂದು 2 ಇಯರ್ಸ್ ಆಗಿತ್ತು ಅಷ್ಟೇ. ನನ್ನ ತಮ್ಮ, ನನಗೆ 3 ಇಯರ್ಸ್ ಇರಬೇಕಾದ್ರೆ ಅವ್ನು ಚಿಕ್ಕ ಪಾಪು. ನನ್ನ ಮಗ ಇವಾಗ 3 ಇಯರ್ಸ್ ಇದ್ದಾನೆ. ನನ್ನ ಕೈಯಲ್ಲಿ ಅವನಿಗೆ ನೋಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ ಟೈಮಲ್ಲಿ ನಮ್ಮಮ್ಮ ಹತ್ರ ನನ್ನ ತಮ್ಮ ಇದ್ದ. ಇಬ್ಬರನ್ನೂ ನೋಡಿಕೊಂಡು ಬೆಳೆಸ್ಕೊಂಡು ಆ ಪ್ರೆಷರಲ್ಲಿ ಅವ್ರಿಗೆ ಕೋಪ ಅನ್ನೋದು, ಮತ್ತು ನಾವು ತೀಟೆನೂ ಹಂಗೆ ಇರ್ತೀವಲ್ವ, ಅದರಿಂದ ತುಂಬ ಸ್ಟ್ರಿಕ್ಟಾಗೇ ಬೆಳೆಸಿದ್ರು, ಹೊಡೆದಿನೇ ಬೆಳೆಸಿದ್ರು. ಅದರಿಂದ ನಾನು ನಮ್ಮಮ್ಮನ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಬಟ್ ಇವಾಗ ಅರ್ಥ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಡೇಸಲ್ಲಿ ನಾನು ನಿಜವಾಗ್ಲೂ ಇದೆಲ್ಲ ಏನು ತಲೆಗೆ ಹತ್ತದೇ ಇಲ್ಲ ನನಗೆ, ಯಾಕಂತ ಗೊತ್ತಿಲ್ಲ. ಇವತ್ತು ತುಂಬಾ ನೆನಪಾಗ್ತಾ ಇದೆ. ಮೊಬೈಲ್ ನೋಡ್ತಾ ಇದ್ದರೆ, ಸ್ಕ್ರಾಲ್ ಮಾಡ್ತಾ ಇದ್ದರೆ, ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ನಾಳೆ ಮದರ್ಸ್ ಡೇ ಇದೆ ಅಲ್ಲ, 12th May. ಸೊ ಅದರ ರಿಲೇಟೆಡ್ ಆಗಿರುವಂತಹ ಸಾಂಗ್ಸ್ ಆಗಿರ್ಬೋದು, ಆ ವರ್ಡಿಂಗ್ಸು, ಕೋಟ್ಸ್ ಎಲ್ಲ ಓದ್ತಾ ಇರ್ಬೇಕಾದ್ರೆ ತುಂಬಾ ಬೇಜಾರಾಗ್ತಾ ಇತ್ತು. ನನ್ನ ಬಂದು 10 ವ್ಯೂಸು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನನಗೆ ಅನಿಸಿದ್ದ ನಾನು ಹೇಳ್ಬೇಕು ಅಂತ ಅಂದ್ಕೊಂಡೆ. ನಮ್ಮಮ್ಮನ ಕಾಲ್ ಮಾಡಿ ಅಮ್ಮ ಸಾರಿ ಅಮ್ಮ ಅಂತ ಕೇಳಿದ್ರೆ ನಮ್ಮಮ್ಮನಷ್ಟಕ್ಕೆ ಮುಗಿಯುತ್ತೆ. ನಮ್ಮಮ್ಮ ಓಕೆ ಬಿಡು ಅಂತ ಹೇಳಿ ಸೈಲೆಂಟ್ ಆಗ್ತಾರೆ. 4-5 ಜನಕ್ಕೆ ಮುಂದೆ ಅಮ್ಮ ಸಾರಿ ಅಮ್ಮ ಅಂತ ಕೇಳಿದ್ರೆ ಅವ್ರು 4-5 ಜನಕ್ಕೆ ಮಾತ್ರ ಗೊತ್ತಾಗುತ್ತೆ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ, ನಮ್ಮಮ್ಮನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಅನ್ನೋದು. ಈ ವಿಡಿಯೋ ಮುಖಾಂತರ ಹೇಳಿದ್ರೆ ತುಂಬ ಜನ ನೋಡ್ತಾರೆ, ತುಂಬ ಜನಕ್ಕೆ ಗೊತ್ತಾಗುತ್ತೆ, ನಮ್ಮ ಅಮ್ಮನೂ ನೋಡ್ತಾರೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ತಾಯಿ ಹೊಡಿಯೋದಾಗಿರ್ಬೋದು, ಬೈಯೋದಾಗಿರ್ಬೋದು ಎಲ್ಲ ನಮ್ಮ ಒಳ್ಳೇದಕ್ಕೇ. ಅರ್ಥ ಮಾಡ್ಕೊಳ್ಳಿ. ನನ್ನ ತಾಯಿ ಇಲ್ಲ ಅಂತಂದಿದ್ರೆ ನನ್ನ ಸ್ಟಡೀಸು ಮುಂದುವರಿತಿರ್ಲಿಲ್ಲ. ನಾನು ಅದು ಹೆಂಗೆ ಏನು ಅಂತ ಹೇಳಿ ನನ್ನ ಡೀಪಾಗಿ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಇಷ್ಟಪಡ್ತಿರೋದು ನಮ್ಮ ಮನೆಯಲ್ಲಿ ಗೊತ್ತಾದ ಮೇಲೆ ಕೂಡ ನಮ್ಮಮ್ಮ ನನ್ನನ್ನು ನಂಬಿ ಸ್ಟಡೀಸ್ ಮಾಡಿಸಿದ್ರು. ನಮ್ಮಮ್ಮ ತುಂಬಾ ಕಷ್ಟಪಟ್ಟು ಓದಿಸಿದ್ರು, ಬೆಳೆಸಿದ್ರು. ಬಟ್ ನಾನು ಅವ್ರಿಗೆ ಯಾವುದೇ ರೀತಿಯಾದಂಥ ಖುಷಿ, ಸಂತೋಷ ಕೊಡಲಿಲ್ಲ. ನಾನು ಸಾರಿ ಕೇಳಿದಾದ್ಮೇಲೂ ಮತ್ತೆ ಮತ್ತೆ ಅವ್ರು ಅದನ್ನೇ ಮಾತಾಡಬೇಕಾದ್ರೆ ಕೋಪ ಬರ್ತಿತ್ತು. ಅದರಿಂದ ನನಗೆ ತುಂಬಾ ಜಗಳ ಆಗ್ತಿದೆ. ಬಟ್ ಏನೇ ಆಗಲಿ ಕೊನೆಗೆ ನಾನು ಹೇಳೋದೊಂದೇ, ತಾಯಿ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡೋದು. ನಾನು ಅಷ್ಟೇ ನನ್ನ ಮಗನ ಬೈತೀನಿ, ಹೊಡಿತೀನಿ ಹಾಗಂತೇಳಿ ಅವನನ್ನು ಗುಣಿನಲ್ಲಿ ಹೋಗಿ ತಳ್ತೀನಿ ನಾನು ಇಲ್ವಲ್ಲ. ಎಲ್ಲ ಅವ್ನು ಒಳ್ಳೇದಕ್ಕೋಸ್ಕರನೇ ಅಲ್ವಾ ನಾನು ಮಾಡೋದು. ಅದೇ ರೀತಿ ನನ್ನ ತಾಯಿನೂ ಅದಕ್ಕೆ ಮಾಡಿರೋದು ಅಂತ ಹೇಳಿ ನಾನು ರಿಗ್ರೆಟ್ ಆಗ್ತಾಯಿದ್ದೀನಿ. ನೀವು ಅಷ್ಟೇ ನಿಮ್ಮ ತಾಯಿ ಜೊತೆ ಯಾರ್ಯಾರು ಮಾತಾಡ್ತಿಲ್ಲ ಪ್ಲೀಸ್ ಹೋಗಿ ಮಾತಾಡಿಸಿ.
ಒಂದು ದಿವ್ಸಕ್ಕೆ ಒಂದೇ ಒಂದು ಕಾಲ್ 1 ಮಿನಿಟ್ ಅಲ್ಲ 30 ಸೆಕೆಂಡ್ಸು, ಏನು ಮಾಡ್ತಿದ್ಯಮ್ಮ, ಚೆನ್ನಾಗಿದೆಯಾ, ಊಟ ಮಾಡ್ದ, ಸರಿ ಆಯಿತು ನಾನು ನಾಳೆ ಮಾಡ್ತೀನಿ ಅಂತ ಹೇಳಿಟ್ಬಿಡಿ ಸಾಕು. ನಮ್ಮಮ್ಮ ನನ್ನ ಮಗ ಹುಟ್ಟಾಗಿಂದ ಡೈಲಿ ಕಾಲ್ ಮಾಡಿ ನನ್ನ ಮಗನ ಜೊತೆ ಮಾತಾಡ್ತಾರೆ. ನನ್ನ ಜೊತೆ ಮಾತಾಡಲಿಲ್ಲ ಅಂದರೂ ವಾಯ್ಸ್ ಕೇಳಿಸ್ಕೊಂಡು ನಾನು ಸೈಲೆಂಟ್ ಆಗ್ತಿದ್ದೆ. ಇವಾಗ ನಮ್ಮಮ್ಮನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಕಾಲ್ ಮಾಡ್ತಿಲ್ಲ, ಸ್ವಲ್ಪ ಬ್ಯುಸಿ ಆದ್ಮೇಲೆ ನನಗೆ ಅನ್ನಿಸ್ತಾ ಇದೆ, ಸೊ ನಾನು ನನ್ನ ಹಸ್ಬೆಂಡು ಮಗು ಅಷ್ಟೇ, ನಮ್ಮನ್ನು ವಿಚಾರಿಸೋಕೆ ಯಾರೂ ಇಲ್ವಲ್ಲ. ನಮ್ಮಮ್ಮ ವಿಚಾರಿಸ್ತಿದ್ರು, ಇವಾಗ ನಮ್ಮ ಅಮ್ಮನ ಜೊತೆ ಮಾತಾಡ್ತಿಲ್ಲ, ಕಾಲ್ ಮಾಡ್ತಿಲ್ಲ, ಅದೆಷ್ಟು ಬೇಜಾರಾಗುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ತಾಯಿ ಜೊತೆ ಮಾತಾಡಿ. ನಾನು ಎಲ್ಲರಿಗೂ ಹೇಳೋದು ಅದನ್ನೇ, ತಾಯಿ ಜೊತೆ ಮಾತಾಡೋದು ಬಿಡಬೇಡಿ ಅಂತ. ನಿಮ್ಮ ಇಷ್ಟ, ನಿಮ್ಮ ಮಧ್ಯೆ ಏನೇ ಪ್ರಾಬ್ಲಮ್ ಆಗಿರ್ಬೋದು, ಮಾತಾಡಿ ಅಂತಲೇ ಎಲ್ಲರಿಗೂ ಹೇಳ್ತೀನಿ. ಮಾತಾಡಿ ಅಂತ ಹೇಳಿದ್ದಾದಮೇಲೆ ಮಾತಾಡೋದು ಬಿಡೋದು ನಿಮ್ಮ ಇಷ್ಟ. ಬಟ್ ನಾನು ರಿಗ್ರೆಟ್ ಆಗಿರೋಂಥ ವಿಷಯಗಳನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಆ ರಿಗ್ರೆಟ್ ಆಗಿರೋದು ಹೇಳ್ತಿರ್ಬೇಕಾದ್ರೆ ನಿಮಗೇನೂ ಅನ್ನಿಸಲ್ಲ, ಅದನ್ನು ಅನುಭವಿಸ್ತೀವಲ್ಲ ಅವಾಗ ಗೊತ್ತಾಗುತ್ತೆ ಏನಾದರೂ ಬೆಲೆ ಅಂತ. ಸೊ ನನಗೆ ಅನಿಸಿದ್ದು ಹೇಳಿದ್ದೀನಿ. ಅಮ್ಮ ನೀನು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಮತ್ತೆ ನನಗೆ ಬೈಬೇಡ, ನನಗೆ ಅನಿಸಿದ್ದು ನಾನು ನಿಮ್ಗೆ ಹೇಳಿದ್ದೀನಿ. ಐ ಆಮ್ ವೆರಿ ಸಾರಿ ಅಮ್ಮ. ಅಪ್ಪ ನಿಮಗೂ ಅಷ್ಟೇ, ಐ ಆಮ್ ವೆರಿ ಸಾರಿ. ಆಗಿದ್ದಾಯಿತು, ನಮ್ಮ ಮನೆಗೆ ನೀವು ಬನ್ನಿ, ನಾನು ಮನೆಗೆ ಬರ್ತೀನಿ. ತುಂಬ ಬೇಜಾರಾಗುತ್ತೆ. ಯಾರಾದರೂ ಕೇಳಿದಾಗ ಇಲ್ಲ ನಾನು ಹೋಗೋದಿಲ್ಲ ಹಾಗೆ ಹಿಂಗೆ ಅಂತ ಹೇಳಿದ್ರು ಮನಸ್ಸಲ್ಲಿ ಇರುತ್ತಲ್ಲ, ಹೋಗ್ಬೇಕು, ಮಾತಾಡಿಸ್ಬೇಕು, ಚೆನ್ನಾಗಿರ್ಬೇಕು ಅಂತ. ಗೊತ್ತಿಲ್ಲ ಯಾವಾಗ ಗುಡ್ ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನಂಬ್ತೀನಿ. ಸೊ ಓಕೆ ಫ್ರೆಂಡ್ಸ್, ನನಗೆ ಇಷ್ಟು ಹೇಳ್ಬೇಕು ಅಂತ ಅನ್ನಿಸ್ತು. ನಮ್ಮ ಮಮ್ಮಿ ಜೊತೆ ನನಗೆ ಮಾತಾಡ್ತಾ ಇದ್ದೀನಿ, ಸಾರಿ ಕೇಳಿದ್ದೀನಿ. ತುಂಬ ಜನಕ್ಕೆ ಗೊತ್ತಾಗಬೇಕು ನಾನು ಸಾರಿ ಹೇಳಿರೋದು ಅಂತ ಅನ್ನಿಸ್ತು. ಅಷ್ಟು ಜನರನ್ನು ಕರೆಸಿ ನಿಲ್ಲಿಸಿ ನಾನು ಸಾರಿ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಮಮ್ಮಿಗೆ ನಾನು ಸಾರಿ ಹೇಳ್ತಿದ್ದೀನಿ ಅಂತ ಇವಾಗ ಗೊತ್ತಾಗಿರುತ್ತಲ್ಲ, ನನಗೆ ಅಷ್ಟೇ ಸಾಕು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.